ವಕಫ್ ಆಸ್ತಿ, ವಕಫ್ ಇವ್ರ ಅಪ್ಪನ ಆಸ್ತಿ ಅಲ್ಲ. ಇವ್ರ ಹೆಂಡ ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ಯಾರ, ಅವ್ರ ಅಪ್ಪನ ಆಸ್ತಿ ಅನ್ನೋದು ಭಾರತ. ನಮ್ಮ ಆಸ್ತಿ ಇದೆ. ಯಾವ ದೇಶದಾಗ ಅಲ್ಲಿ ವಕಫ್ ಇಲ್ಲೇ ಇಲ್ಲ. ಈಗಾಗಲೇ ನರೇಂದ್ರ ಮೋದಿ ಅವರು ವಕಫ್ ಕಾನೂನು ಕಿತ್ತು ಹೋಗದಾರ. ಮೊನ್ನೆ ಗೋಕಾಕ್ನಾಗ ಮತ್ತೆ 750 ಪ್ರಾಪರ್ಟಿ ನೋಡ್ರಿ. ನಾಳೆ ನಮ್ ಜಗದಂಬಾ ಗುಡಿ ವಕಫ್ ಅಂದ್ರೆ ನಾವು ಬಿಟ್ಕೊಡ್ಬೇಕು, ಹಂಗಿತ್ತು ಕಾನೂನು. ಬಿಜಾಪುರನ ನಾವು ಹೋರಾಟ ಮಾಡಿದಾಗ ದಿಲ್ಲಿದಿಂದ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಆ ಜಗದಂಬಿಕಾ ಪಾಲ್ ಅಂತೇಳಿ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಕರ್ಕೊಂಡು ಬಿಜಾಪುರನಾಗ ತೇಜಸ್ ಸೂರ್ಯ ಎಲ್ಲಾರು ಬಂದ್ರು. ಅವತ್ತು ಬಿಜಾಪುರ ಹಣೆ ಬರೆ ಹೆಂಗಿತ್ತಂದ್ರ ವಕಫ್ ಆಸ್ತಿ ಅಂದ್ರೆ 70% ಬಿಜಾಪುರ ಖಾಲಿ ಮಾಡ್ಬೇಕಾಗ್ತಿತ್ತು ಹಿಂದೂಗಳು. ಇವತ್ತ ನಾವು ಹೋರಾಟ ಮಾಡಿದ್ರಿಂದ ನರೇಂದ್ರ ಮೋದಿ ಅವರು ಆ ವಕಫ್ ಕಾನೂನನ್ನ ಪೂರ್ತಿ ಸಡ್ಲ ಮಾಡಿಬಿಟ್ಟಾರ. ಅದಕ್ಕೆ 150 ಕೋಟಿ ರೂಪಾಯಿ ಕೊಡ್ತಾರ. ಅದು ಕಂಪೌಂಡ್ ಕಟ್ಲಕ್ಕ ಸಿದ್ದರಾಮಯ್ಯ. ಆಜಾದ ಸ್ಕೂಲುಗಳಿಗೆ ಪಿಯುವರಿಗೆ ವಿಸ್ತರಣೆ, ಮಕ್ಕಳಿಗೆ ಪುಕ್ಕಟ್ ಶಾಲೆ ಕಳಿಸಬೇಕು, ಮುಲ್ಲಾಗಳಿಗೆ ಪಗಾರ ಕೊಡಬೇಕು, ಲಗ್ನಕ್ಕ 50,000 ರೂಪಾಯಿ ಕೊಡಬೇಕು. ಮತ್ತ ಅವ್ರಿಗೆ ಮುಸ್ಲಿಂ ಯುವಕರಿಗೆ 3 ಲಕ್ಷ ರೂಪಾಯಿ ಸ್ಟಾರ್ಟಪ್, ಪಂಚರ್ ಅಂಗಡಿ ತೆಗಿಲಾಕ, ಬೀಡಿ ಅಂಗಡಿ ತೆಗಿಲಾಕ, ಸೋಡಾ ಅಂಗಡಿ ಹೆಂಗ ಸೋಡಾ ಹೊಡಿತಿದ್ ನೋಡಿದ್ರೆ ಕಾಣಿಕತ್ತ. ಅದಕ್ಕೆ 3 ಲಕ್ಷ. ಮದ್ರಸಾಗಳಿಗೆ ಕಂಪ್ಯೂಟರ್ ಕೊಡ್ತಾ ಇರ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು. ಬಾಂಬ್ ಹೆಂಗ್ ತಯಾರು ಮಾಡ್ತಾರೆ, ಹಿಂದೂಗಳನ್ನ ಹೆಂಗ್ ಹೊಡಿಬೇಕು, ದೇವಸ್ಥಾನಗಳನ್ನ ಹೆಂಗ್ ಬಾಂಬ್ ಬಿಡಬೇಕು ಅನ್ನೋ ಕಂಪ್ಯೂಟರ್ ಕೊಡ್ತಾರಂತ. ಅಲ್ಲಿಂದ ಅವರು ಫಾರಿನ್ ಕಲೀಲಾಕ ಹೋದ್ರ ಮುಸ್ಲಿಂ ಮಕ್ಕಳ ವಿದೇಶಿ ಶಿಷ್ಯ ವೇತನಕ್ಕೆ 30 ಲಕ್ಷ. ನಿಮ್ಗೆ ಯಾರ್ಯಾರು ಕೊಟ್ಟಾರೇನ್ರಿ ಹಿಂದೂಗಳಿಗೆ? ಮುಂದ ವಕಫ್ ಆಸ್ತಿ, ವಕಫ್ ಇವ್ರ ಅಪ್ಪನ ಆಸ್ತಿ ಅಲ್ಲ. ಇವ್ರ ಹೆಂಡ ಮಕ್ಕಳು ಪಾಕಿಸ್ತಾನಕ್ಕೆ ಹೋಗ್ಯಾರ, ಅವ್ರ ಅಪ್ಪನ ಆಸ್ತಿ ಅನ್ನೋದು ಭಾರತ. ನಮ್ಮ ಆಸ್ತಿ ಇದೆ. ಯಾವ ದೇಶದಾಗ ಅಲ್ಲಿ ವಕಫ್ ಇಲ್ಲೇ ಇಲ್ಲ. ಈಗಾಗಲೇ ನರೇಂದ್ರ ಮೋದಿ ಅವರು ವಕಫ್ ಕಾನೂನು ಕಿತ್ತು ಹೋಗದಾರ. ಮೊನ್ನೆ ಗೋಕಾಕ್ನಾಗ ಮತ್ತೆ 750 ಪ್ರಾಪರ್ಟಿ ನೋಡ್ರಿ. ನಾಳೆ ನಮ್ ಜಗದಂಬಾ ಗುಡಿ ವಕಫ್ ಅಂದ್ರೆ ನಾವು ಬಿಟ್ಕೊಡ್ಬೇಕು, ಹಂಗಿತ್ತು ಕಾನೂನು. ಬಿಜಾಪುರನ ನಾವು ಹೋರಾಟ ಮಾಡಿದಾಗ ದಿಲ್ಲಿದಿಂದ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಆ ಜಗದಂಬಿಕಾ ಪಾಲ್ ಅಂತೇಳಿ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಕರ್ಕೊಂಡು ಬಿಜಾಪುರನಾಗ ತೇಜಸ್ ಸೂರ್ಯ ಎಲ್ಲಾರು ಬಂದ್ರು. ಅವತ್ತು ಬಿಜಾಪುರ ಹಣೆ ಬರೆ ಹೆಂಗಿತ್ತಂದ್ರ ವಕಫ್ ಆಸ್ತಿ ಅಂದ್ರೆ 70% ಬಿಜಾಪುರ ಖಾಲಿ ಮಾಡ್ಬೇಕಾಗ್ತಿತ್ತು ಹಿಂದೂಗಳು. ಇವತ್ತ ನಾವು ಹೋರಾಟ ಮಾಡಿದ್ರಿಂದ ನರೇಂದ್ರ ಮೋದಿ ಅವರು ಆ ವಕಫ್ ಕಾನೂನನ್ನ ಪೂರ್ತಿ ಸಡ್ಲ ಮಾಡಿಬಿಟ್ಟಾರ. ಅದ್ರಿಗೇನ ಹಜ್ ಭವನ ಅಂತ ಬೆಂಗಳೂರಿನಾಗ ಅವನಲ್ಲ ನಮ್ಮ ಜಮೀರ ವಿಧಾನಸೌಧದಾಗ ಅಲ್ಲಲ್ಲ ಏನಾಯ್ತು ಏನಾಯ್ತು ಚಲಗ ಮೇರಾ ಸಾಮನೆ ತಿಳಿದವನಿಗೆ ಅವ ಹೇಳ್ತಾನ, ನೀವೆಲ್ಲ ವಿಚಾರ ಮಾಡ್ರಿ, ನಿರುದ್ಯೋಗ ಹಿಂದೂ ಯುವಕರು. ಮೊನ್ನೆ 1,000 ಮುಸ್ಲಿಂ ಹುಡುಗರಿಗೆ PSI ಟ್ರೈನಿಂಗ್ ಕೊಟ್ಟಾನ, ಕೋಚಿಂಗ್. ಲೆಕ್ಕ ಹಾಕ್ರಿ, 1,000 ಮಂದಿ PSI ಆಗಿ ಹೋದ್ರ ನಿಮ್ ಪೊಲೀಸ್ ಸ್ಟೇಷನ್ದಾಗ ಹೀಗೆ ನಮ್ಮವ್ರು ಮಾತಾಡೋದು. ನಮ್ಮವ್ರು ಇದ್ರು ಈ ನಮ್ಮ ಪೊಲೀಸರು ಪಾಪ ಅವ್ರು ಅವ್ರದ್ದೇನ್ ತಪ್ಪಿಲ್ಲ. ಏನ್ ಸರ್ಕಾರ ಹೆಂಗಿರ್ತೈತಿ ನೋಡಿ. ನಾಳೆ 28ಕ್ಕೆ ನಾನು JCB ಸರ್ಕಾರ ಬಂದ್ರೆ SP ಆರ್ಡರ್ ಮಾಡ್ತೀನಿ, ಯಾವ ಮಸೀದಿ ಕಲ್ಲ ಬತ್ತು ಸರ್, ಸೋಮ್ ಮಸೀದಿ ಹೋಗಿ ಕರಿಬಾ, ಅದ್ರ ಪರ್ಮಿಷನ್ ಐತೇನೋ ಇಲ್ಲ, ಅದಕ್ಕೆ ಕೆಡು JCB. ಯಾರ್ಯಾರ ಮಕ್ಕಳು ಮೊನ್ನೆ ಏನು ಕಲ್ಲು ಹೋಗದಾರಲ್ಲ ಶಿವಾಜಿ ಮಹಾರಾಜರ ಇದ್ರ ಮ್ಯಾಗ, ಈಗೇನು SP ಅವ್ರ ಕಲ್ಲು ಹೋಗದಾರಲ್ಲ, ಆ ಮಕ್ಕಳನ್ನ ಹೊರಗೆ ತಂದು ಬಾಗಲು ತೋಟ ತುಂಬಾ ಮೆರವಣಿಗೆ ಮಾಡಿಸಿ ಗಚ್ಚಿಟ್ಟು ಒಳಗ ಹಾಕ. ಏನು ಫ್ಯಾಷನ್ ಆಗೈತಂದ್ರೆ ನಮ್ಮ ಸರ್ಕಾರನಾಗ ಹಿಂದೂ ಮುಸ್ಲಿಂ ಜಗಳ ಆಯ್ತಂದ್ರೆ 200 ಮಂದಿ ಮುಸ್ಲಿಂ ತಂದು ಹಾಕೋದು, 200 ಮಂದಿ ಹಿಂದೂ ತಂದ. ಖರೆ ನಮ್ಮ ಈ ತಾಯಂದ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬ ಪೊಲೀಸರು ನಿಮ್ ಓಣ್ಯಾಗ ಬಿಡ್ಲಾರ್ದೇನೆ, ಒಬ್ಬ ಹುಡುಗರು ಕೊಳ್ಳಾರ್ದೆ ನೀವೇನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ
ಹೋಗೋನಂಗ ನೀವೇನು ಹಿಂಗ ಹೆಣ್ಮಕ್ಳು ತಯಾರಾದ್ರ ತಿಳ್ಕೊರಿ. ಕರ್ನಾಟಕದಾಗ 2028ಕ್ಕ JCB ಸರ್ಕಾರ. ಯಾವ JCB ಮಾತಾಡ್ತಾರ ಮುಖ್ಯಮಂತ್ರಿ ಆಗ್ಬೇಕು. ಹಿಂದೂ ಮುಸ್ಲಿಮರು ಅಣ್ಣ ತಮ್ಮ ಒಂದೇ ತಾಯಿಯ ಮಕ್ಕಳು, ಎಲ್ಲೆಲ್ಲಿ ಒಂದೇ ತಾಯಿ ಮಕ್ಕಳು. ಅದಕ್ಕೆ ಅಂಬೇಡ್ಕರ್ ಹೇಳ್ಯಾರ. ಅಂಬೇಡ್ಕರ್ ಪಾಪ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅವ್ರು ಅವಾಗ ಸತ್ಯ ಹೇಳ್ಯಾರ. ಯಾರು ಸತ್ಯ ಹೇಳಾರ್ದಾಗ ಈ ದೇಶನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಮಾತು ಹೇಳ್ಯಾರ. ಇವತ್ತು ನಾವ್ ಎಲ್ಲರೂ ಅಂಬೇಡ್ಕರ್ ಅವ್ರನ್ನ ನೆನ್ಸ್ಕೋಬೇಕು, ಸ್ಮರಣೆ ಮಾಡಕ್. ಏನ್ ಹೇಳ್ತಾರ ಅವರು? ಒಂದು ಪುಸ್ತಕ ಬರ್ದಾರ. ನೀವೆಲ್ಲ ಯೂಟ್ಯೂಬ್ದಾಗ ಹೋಗಿ ನೋಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾರ್ಟಿಷನ್ ಅವ್ರ ಪಾಕಿಸ್ತಾನ್ ಥಿಂಕ್ ಕೆಲವೊಂದು ಟೈಟಲ್ ಇದ್ದಂತ ಯೂಟ್ಯೂಬ್ದಾಗ ಏನ್ ಹೇಳ್ತಾರೆ ಅಂಬೇಡ್ಕರ್ ಗೊತ್ತ 44 ಅವ್ರು ಹೇಳ್ತಾರೆ. ಮಿಸ್ಟರ್ ಗಾಂಧಿಗೆ ಗಾಂಧಿ ಎತ್ತಿದ್ರು ನಮ್ಮಂಗ ರಾಷ್ಟ್ರಪಿತ ಮಹಾತ್ಮ. ಎಲ್ಲಿ ಮಹಾತ್ಮ ಪುಣ್ಯಾತ್ಮ ನಮ್ಮೆಲ್ಲ ಮನ್ಯಾಗ ಇಟ್ಟ ನಾವು ಓಟ್ ಬೇಕಾಗಿದ್ದು ಹಿಂದೂಗಳದ ಅಷ್ಟೇ. ಪುಕ್ಷಟ್ ಹಾಕೋದಿಲ್ಲ, ಕಿಸಿದಿಲ್ಲ, ಅವ್ರಿಗೆ ಯಾಕೆ ಓಟ್ ಬಿಡ್ಬೇಕು? ಇವತ್ತು ನೋಡ್ಲಕತ್ತೀರಿ ನೀವು ಬಾಗಲಕೋಟದಾಗ. ನಾನು ಇಲ್ಲಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲ ಶಾಂತ ರೀತಿಯಿಂದ ಒಂದಂತ ಮೆರವಣಿಗೆ. ಶಿವಾಜಿ ಮಹಾರಾಜರು ಹುಟ್ಟಿದೇ ಇದ್ರೆ ಬಿಡ್ರಿ, ಎದುರಾಗಡೆ ನಿಮ್ಗೂ ನಶೆ ಆಗೈತೆ, ನಮಗಿನ ಆಗಿಲ್ಲ. ಶಿವಾಜಿ ಮಹಾರಾಜರು ಹುಟ್ಟದಿದ್ರೆ ಒಬ್ಬ ಕವಿ ಹೇಳ್ತಾನೆ, काशी कला जाती मथुरा मस्जिद होती, अगर शिवाजी न होता तो सबका होती सुन्नत ಅಂತ ಒಬ್ಬ ಶ್ರೇಷ್ಠ ನಮ್ಮ ಏನಿವತ್ತು ಸನಾತನ ಧರ್ಮವನ್ನ ರಕ್ಷಣೆ ಮಾಡಿದಂತ ವೀರ ಶೂರ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಇವತ್ತು ಕಲ್ಲು ಒಗದ್ರು, ಚಪ್ಪಲಿ ಒಗದ್ರು. ಈ ಕಲ್ಲು ಒಗದವ್ರಿಗೆ, ಚಪ್ಪಲಿ ಒಗದವ್ರಿಗೆ ಮತ್ತೆ ಯಾವ ಜಾಗದಿಂದ ಒಗದಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕು? JCB ಹಚ್ಬೇಕಿಲ್ಲ ಸರ್. ಮತ್ತೇನ್ ಮಾಡ್ಬೇಕು? ಗೊತ್ತಾಡ್ಬೇಕಾ? ಈಗ ನೀವು ಎಲ್ಲಾ ಹಿಂದೂಗಳು ಈಗಲೂ ಒಂದಾಗ್ಲಿಲ್ಲ ಅಂದ್ರೆ ಶಿವಾಜಿ ಮಹಾರಾಜ್ ಬಿಟ್ಟಿರೋ ಮರಾಠರದ ಸಂಬಂಧ, ಬಸವಣ್ಣಿಗೆ ಬೇಡ ಲಿಂಗಾಯತ್ರಿಗೆ ಸಂಬಂಧ, ಅಂಬೇಡ್ಕರ್ಗೆ ಅಪಮಾನ ಆಗೈತೆ ಅಂತ ದಲಿತರಿಗೆ ಸಂಬಂಧ ಆಯ್ತು. ನೀವು ಎಲ್ಲರೂ ಕತೆ ಮಾಡ್ತಾರೆ. ಈ ದೇಶವನ್ನ ಯಾರೂ ರಕ್ಷಣೆ ಮಾಡಲಿಕ್ಕಾಗುತ್ತಿಲ್ಲ. ಅದಕ್ಕೆ ಬಂಧುಗಳೇ, ಬಾಗಲಕೋಟೆ ನಗರದಲ್ಲಿ ಅವ್ರಿವ್ರು ಅಡ್ಡಾಡಕತ್ತಾರ. ನಮ್ದು ಬಹಳ ಆವಾಜ ಐತಿ, ನಮ್ದು ಬಹಳ ವಾತಾವರಣ ಐತಿ ಅಂತೇಳಿ ಈ ಸಲ ಬಾಗಲಕೋಟೆ ನಗರದಾಗ ನಾವ್ ವಿನಂತಿ ಮಾಡ್ಕೋದೇನಂದ್ರ, ಪ್ರತಿ ಒಬ್ಬ ಹಿಂದೂ ಅವತ್ತು ಎಲ್ಲಿ ಹೋಗಬಾರ್ದು. ಮುಂಜಾನೆ 7 ಗಂಟೆಗೆ ಪಾಳಿ ಹಚ್ಚಿ, ನಿಮ್ಮ ಅಂಗಡಿ ಇದ್ರ ಅಂಗಡಿ ಬಂದ್ ಮಾಡ್ರಿ, ನಿಮ್ಮ ನೌಕರಿ ಇದ್ರ ರಜಾ ಹಾಕ್ರಿ. ಯಾವಾರ ಬರ್ತದೆ 9 ರಜಾ ಹಾಕ್ರಿ. ಅಲ್ಲಿಂದ ಎಲ್ಲರಿನ ಕೈ ಮುಗಿದು ಕೇಳ್ಬೋದು, ಒಂದೇ ಒಂದು ಶಬ್ದ, ಮತದಾನ ಮಾಡಿ. ನೀವು ಓಟ್ ಹಾಕಲಿಲ್ಲ ಅಂದ್ರ ಇದು ಸಾಬರ್ ಸರ್ಕಾರ ಇದು ಮುಂದುವರಿತದೆ. ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು ನಮ್ಮ ಸನ್ಮಾನ್ಯ ಶ್ರೀ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು. ಅದರ ಒಂದರ ಹಿಂದೂಗಳ ಪರವಾಗಿ, ಒಂದರ ಹಾಲಬದ್ಧ ಸಮಾಜದ ದಲಿತರ ಪರವಾಗಿ ಒಂದು ಕಾರ್ಯಕ್ರಮ ಅದಾವ. ಮುಸ್ಲಿಂ ಕಾಲನಿಗೆ 1,000 ಕೋಟಿ ರೂಪಾಯಿ ಇತ್ತು. ಆ ಮುಲ್ಲಾಗಳದಾರಲ್ಲ ಇಲ್ಲಿ ಒಳ ಕೂತು ಬೆಂಕಿ ಹಚ್ಚು ನನ್ನ ಮಕ್ಕಳು, ಅವ್ರಿಗೆ ತಿಂಗಳ 6,000 ರೂಪಾಯಿ ಇತ್ತು. ಬಡ ಮುಸ್ಲಿಮ್ರು ಲಗ್ನ ಆಗ್ತಿದ್ರು 50,000 ರೂಪಾಯಿ. ಟ್ಯಾಕ್ಸ್ ಕೊಡುದಿಲ್ಲ, ನೀರಿನ ಟ್ಯಾಕ್ಸ್ ತುಂಬುದಿಲ್ಲ, ಕರೆಂಟ್ ತುಂಬುದಿಲ್ಲ. ಆದ್ರೂ 6,000 ರೂಪಾಯಿ ಅವ್ರಿಗೆ. ಮುಸ್ಲಿಂ ಹೆಣ್ಮಕ್ಳಿಗೆ, ನಾವು ಹೆಣ್ಮಕ್ಳು ನೀವು ಎಲ್ಲ ತಿಳ್ಕೊಂಡ್ರಿ 2,000 ರೂಪಾಯಿ ಕೊಡ್ಲಕತ್ತಾನ ಸಿದ್ದರಾಮಯ್ಯ ಅಂತ ಹೇಳಿ. ಈಗ ಮುಸ್ಲಿಂ ಹೆಣ್ಮಕ್ಳಿಗೆ
ಆತ್ಮ ಆತ್ಮ ರಕ್ಷಣಾ ತರಬೇತಿ ಕೊಡ್ತಾನಂತ, ಕರಾಟೆ ಕಲಿಸ್ತಾನ. ಆದ್ರೆ ಹಿಂದೂ ಹೆಣ್ಮಕ್ಳನ್ನ ಹೊಡಿಲಾಕದು ಇದು ನೀವು ತಲೆಯಾಗಿ ಇಟ್ಕೊಂಡು 2,000 ಬಿಡ್ರಿ, ಹಿಂದೂ ಸಮಾಜ ಉಳಿಸ್ರಿ.